जय मंगलम जय नमः पार्वती शिव हर हर महादेव। सद्गुरुनाथ महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। हर ओ चिदंबरमठाधीशं सिद्धारूढयतीश्वरं शिष्यपशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणम् शान्तेकपदं देवं सिद्धारूढमहं भजे। ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೆಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಋಷಿಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಿಂದರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಪುಣ್ಯಾತ್ಮರೇ, ಹಳ್ಳಿಯೊಳಗೆ ನಾವೀಗ ಮನೆಯನ್ನು ಕಟ್ಟಿಸ್ತಿರ್ತು. ಹಳ್ಳಿ ಮಂದಿ ಏನು ನೋಡ್ತಿರ್ಕಿಲ್ಲ, ಹೆಂಗೆ ಬರ್ತದೆ ಹಂಗೆ ಕಟ್ಟಿಬಿಡ್ತದ್ರು ಅವರು. ಕಟ್ಟಿದ್ರೆ ಯಾರನ್ನಾರ ಕರೆದು ತಂದು ತೋರ್ಸಾಕತ್ತಾನ ಏನಂತಾರ, ಐಮೂಲಿ ಬಂದತ್ತಿದ ಮನೆ ಅತ್ತಾರ. ಐಮೂಲಿ ಬತ್ತಂದ್ರೆ ಚಲೋ ಆಗಂಗಿಲ್ಲ, ಕೆಟ್ಟದ್ದಕ್ಕತಿ. ಇದು ಹಳ್ಳಿ ಮಂದಿದು. ಯಾಕೆ ಅವ್ರನ್ನ ಪಂಚಾಂಗ ನೋಡೋವ್ರನ್ನ ನಂಬಿರ್ತಾರೆ ಅವರು. ಐಮೂಲಿ ಬಂದತಿ ಎಲ್ಲ ಹಾಕ್ಸಿರ್ತಾನೆ, ಮನೆಯೆಲ್ಲ ಹಾಕ್ಸಿರ್ತಾನೆ. ಆಮೇಲೆ ಕರೆದು ತೋರಿಸ್ಬಿಡ್ದೆ, ಇಲ್ಲ ಐಮೂಲಿ ಬಂದತಿ, ಅದನ್ನು ಗಾಡಿ ಒಡಕ್ಕೆ ತೆಗಿಬೇಕು. ಐಮೂಲಿ ಇದ್ರೆ ಚಲೋ ಅಲ್ಲ, ಮುಂದೆ ಮಕ್ಕಳಿಗೆ ಚಲೋ ಆಗೋದಿಲ್ಲ ಹೇಳ್ತಾರ. ಆದರೆ ನೀಯಲ್ಲೇ ಅದಿ ಅನ್ನೋದು ನಿನಗೆ ಗುರ್ತೈತೇನೋ? ಪಂಚಾಂಗ ಹೇಳವ ಐಮೂಲಿ ಬಂದತಿ, ಮನೆ ಒಡೆದು ತೆಗಿಬೇಕು, ಬಾಗಿಲ ಕೆತ್ತು ಹಚ್ಚಬೇಕು, ಮತ್ತು ಕಮಾಣ ತೆಗಿಬೇಕು ಅಂತ ಹೇಳ್ತಾರೆ. ಐಮೂಲಿ ಬಂದತಿ ತೆಗಿಬೇಕು, ಒಡೆದ ಬೇರೆ ಕಟ್ಟಬೇಕಂತ ಹೇಳ್ತಾರೆ. ನೀ ಎಲ್ಲಿದೀಪ? ಮೊದಲ ನೀ ಎಲ್ಲಿದಿ ನಿನಗೆ ಗೊತ್ತಿಲ್ಲ. ನೀ ಎಲ್ಲಿದ್ದದ್ದು ನಿನಗೆ ಗೊತ್ತೈತೇನಂದ್ರೆ ಇಲ್ಲ, ಪಂಚಾಂಗ ಅಷ್ಟ ನೋಡಿ ಹೇಳವನಿ. ನೀ ಎಲ್ಲಿದ್ದದ್ದು ನಿನಗೆ ಗೊತ್ತಿಲ್ಲ. ನೀ ಅದಿ ಐಮೂಲಿ ಜಾಗದಾಗ ನಿನಗತಿ ಕಂಟಕ ರೋಗ. ಸೈ 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 ಸದ್ಗುರುವಿನ ದಯವಾಗುವ ತನಕ ಜಯವಾಗದ ಮಗಳ, ಜಯವಾಗದ ಮಗಳ. ಮಹಾತ್ಮರು
ಜ್ಞಾನಿಗಳು ಏನು ಹೇಳ್ಕೊಂಡು ಬರ್ತಾರಂದ್ರೆ, ನೀನು ಮೊದಲ 5 ಮೂಲಿ ಜಾಗದಾಗದಿ, ನಿನಗತಿ ಕಂಟಕ ರೋಗ. ಕಂಟಕ ರೋಗ ಅಂದ್ರೆ ಅಜ್ಞಾನ. 5 ಮೂಲಿ ಜಾಗ ಅಂತಂದ್ರೆ ಎದರಿಂದ ಆಗೈತಿ? ಇದು ಪಂಚಮಹಾಭೂತಗಳಿಂದ ಆಗೈತಿ ಪುಣ್ಯಾತ್ಮರೇ. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ, ಈ 5ರಿಂದ ಈ ಶರೀರ ಆಗೈತಿ. ಆ ಪಂಚಂಗ ಹೇಳ್ತಾನು, 5 ಮೂಲಿ ಬಂದತಿ, ತೆಗೆದು ಬಿಡತ್ತಾನ. ಅದನ್ನು ಬಾಗ್ಲ ಕೆತ್ತು ಬಿಡ, ಬೇರೆ ಹಚ್ಚಿ ಕಡೆ ಹಚ್ಚು. ನೀ ಮೊದಲೇ ಎಲ್ಲಿ ಅದನ್ನ ಅನ್ನೋದು ಗುರುತಬೇಕು ಮೊದಲ. ಅದಕ್ಕೆ ತಾನಾರೆಂಬುದು ತಿಳಿಯಬೇಕು ಅಂತ ಹೇಳ್ಕೊಂಬಂದಾರ. ಭೇದ ಅಳಿಯಬೇಕು, ನಾನತ್ವ ಭಾವವನ್ನು ಅಳಿಯಬೇಕು, ಜನ್ಮ ಕಳಿಯಬೇಕು ಅಂತ ಹೇಳ್ಯಾರ. ಹೇಳಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ನೀ 5 ಮೂಲಿ ಜಾಗದಾಗದಿ. ಇವ ಪಂಚಮಹಾಭೂತಗಳು. ಆಕಾಶ, ವಾಯು ಅಂತಂದ್ರೆ ಗಾಳಿ, ತೇಜ್ ಅಂದ್ರೆ ಬೆಂಕಿ, ಜಲ ನೀರು, ಪೃಥ್ವಿ ಭೂಮಿ, ಈ 5 ಪದಾರ್ಥದಿಂದ ನೀ ಹುಟ್ಟೇದಿ. ಇದರೊಳಗಿಂದ ಅನ್ನ ತಿಂದ ನೀ ಹುಟ್ಟೇದಿ. ಅಂದ ಬಳಿಕ ಮಣಿ ವಾಸ್ತು ಏನು ಹೇಳ್ತಿ? 5 ಮೂಲಿ ಇರಬಾರ್ದು ಅಂಥೇಳಿ ನಾವ ಮೊದಲದೀವಿ. ಇದ್ರಾಗ ಮೊದಲ 5 ಮೂಲಿ ಜಾಗದಾಗ ಅದೀವಿ ನಾವು. ಎಲ್ಲಿದಾನ ಪರಮಾತ್ಮ? ಈ 5 ಮೂಲಿ ಜಾಗದಾಗ ಕೂತಾನವ. ಕೂತಾನಿಲ್ರಿ. ಯಾರಿಗಾರ ಏನ್ರ ನಮಸ್ಕಾರ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತೀರಿ. ಇಲ್ಲೇ ಅದಾನ ಪರಮಾತ್ಮ, 5 ಮೂಲಿ ಜಾಗದಾಗ ಅದಾನವ. ಆದ್ರೆ ನೀ ತಿಳಿದಿಲ್ಲ ಅದನ್ನು. ನಿನಗೆ ಸಂಶಯ ಇತ್ತು, 5 ಮೂಲಿ ಜಾಗ ಐತಿ, ನಾ ಹೆಂಗೆ ಮಾಡ್ಬೇಕಂತ ಹೇಳಿ ಸಂಶಯ ಕರ್ತ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ ಸದ್ಗುರುನಾಥನ ನಂಬ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನನ್ನು ನಂಬ. ಅವರನ್ನು ನಿನ್ನ ಮನೆಯೊಳಗೆ ಕರ್ಕೊಂಡು ಬಾ, ಪಾದ ಪೂಜೆ ಮಾಡು. ಮನೆಯೆಲ್ಲ ನೀರು ಸಿಮ್ಮಡಿಸೋಣ ತೀರ್ಥವನ್ನು. ಯಾಕೆ? ಗುರುವಿನ ಪಾದದ ಅಂಗುಷ್ಟದಲ್ಲಿ 33 ಕೋಟಿ ದೇವತೆಗಳದಾರ ಪುಣ್ಯಾತ್ಮರೇ. ನಾವು ಒಂದು ದೇವರ ಪೂಜೆ ಮಾಡಿದೆವು ಅಂದ್ರೆ ಒಂದು ದೇವರ ಪೂಜೆ ಮಾಡ್ತೀವಿ ನಾವು. ಆದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಂತೆಲೇ 33 ಕೋಟಿ ದೇವತೆಗಳು ಅಂಗುಷ್ಟದಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಹೇಳಿದರು ಪೂಜ ಮೂಲ ಗುರುರ್ ಪಾದ. ಏನು ಹೇಳಿದರು? ಪೂಜ ಮೂಲ ಗುರುರ್ ಪಾದ. ಪಾದನ ಪೂಜೆ ಮಾಡತ್ತೆ ಹೇಳಿದರು ಅವರು. ಪೂಜ ಮೂಲ ಗುರುರ್ ಪಾದ, ಮಂತ್ರ ಮೂಲ ಗುರುರ್ ವಾಕ್ಯ, ಮುಕ್ತಿ ಮೂಲ ಗುರುರ್ ಕೃಪಾ. ಗುರುವಿನ ಕೃಪೆ ಕರ್ತ ಆಯ್ತಪ್ಪ ಅಂತಂದ್ರೆ ನಿನಗೆ ಮುಕ್ತಿ ಆಕೈತೆ. ಆದ್ರೆ ಗುರುವಿನ ಪಾದ ಪೂಜೆನ ಮಾಡಬೇಕು. ನಿಜವಾದ ಭಕ್ತಿ ಇರಬೇಕು. ಅದಕ್ಕೆ ಹೇಳಿದರು, ಆವ ಕಾಲದೋಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೋಳು ಒರೆದತಿ ಮಮತೆ, ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರುದೇವತೆಗಳ ಮೇಲೆ ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳಿದರು. ನೀನು ಒಬ್ಬ ಗುರುವಿನ ಮಾಡ್ಕೋ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ದು ಗುರುವಿನನ್ನು ಮಾಡ್ಕೋ. ಅದು ಹೆಣ್ಮಗಳ ಇರಲಿ ಗಂಡು ಮಗನ ಇರಲಿ, ಬೇಕಾದವರು ಇರಲಿ, ಶ್ರೋತ್ರತ್ವ ಇರಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು. ಅಂಥ ಗುರುವಿನನ್ನು ಮಾಡಿಕೊಂಡು ಅವ್ರ ಮ್ಯಾಲ ನಿಜವಾದ ಭಕ್ತಿ ಮಾಡ.
ಭಕ್ತಿ ಮಾಡಿದಪ್ಪ ಅಂತಂದ್ರೆ ನಿಂದು 5 ಮೂಲಿ ಬಿಟ್ಟು 10 ಮೂಲಿ ಇರಲಿ, ಅದ ನಿನ್ನ ಮನೆಗೆ ಏನೂ ಆಗುವುದಿಲ್ಲ. ಪರಮಾತ್ಮ ಎದಕ್ಕೆ ಒಲಿತಾನ? ನಿಜವಾದ ಭಕ್ತಿಗೆ ಒಲಿತಾನ. ನಿಜವಾದ ಭಕ್ತಿಗೆ ಒಲಿತಾನವ, ಮತ್ತೆದಕ್ಕೂ ಒಲಿಯುವುದಿಲ್ಲ. ಪುಣ್ಯಾತ್ಮರೇ, ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ಪಾಶುಪತಾಸ್ತ್ರವನ್ನು ಶಿವನಿಂದ ಗೆದಿವೆ ತಗೋಬೇಕಂಥೇಳಿ ತಪಶ್ಚರಿಗೆ ಕುಂತ. ಇಂದ್ರಕೀಲ ಪರ್ವತದಲ್ಲಿ ಕೂತಾಗ ಪಾರ್ವತಿ ದೇವಿಗೆ ಏನು ಆಸೆ ಆಗಿತ್ತಪ್ಪ ಅಂತ ಕೇಳಿದ್ರೆ ಅರ್ಜುನನ ಬೆನ್ನು ನೋಡಬೇಕನ್ನೋ ಇಚ್ಛಾಗಿತ್ತಕಿ. ಆ ಸಂದರ್ಭದಲ್ಲಿ ಆ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ ಕಿರಾತನ ರೂಪ ತಾಳಿದ. ಯಾಕೆ ಅರ್ಜುನಿಗೆ ಪಾಶುಪತಾಸ್ತ್ರವನ್ನು ಕೊಡಬೇಕಾಗಿತ್ತಲ್ಲ. ತಾನು ಕಿರಾತನಾದ, ಪಾರ್ವತಿ ದೇವಿಯನ್ನು ಕಿರುತಿಯನ್ನು ಮಾಡಿದ, ಮೂಕಾಸುರನೆಂಬ ದೈತ್ಯನನ್ನು ಹಂದಿಯನ್ನಾಗಿ ಮಾಡಿದ ಪರಮಾತ್ಮ. ಮಾಡಿದಾಗ ಆ ಹಂದಿಯನ್ನು ಅಲ್ಲಿ ಸಾಕಷ್ಟು ತಪಸ್ವಿಗಳು, ಸನ್ಯಾಸಿಗಳು, ಗೃಹಸ್ಥರು ತಪಶ್ಚರ್ಯನ್ನು ಮಾಡ್ತಿದ್ರಲ್ಲಿ. ಇಲ್ಲೇ ಇಂದ್ರಕೀಲ ಪರ್ವತದಲ್ಲಿ ಮಾಡುತ್ತಿರುವಾಗ ಹಂದಿಯನ್ನು ಮುಂದೆ ಬಿಟ್ಟ, ಮೂಕಾಸುರನೆಂಬ ದೈತ್ಯನನ್ನು ಹಂದಿಯನ್ನಾಗಿ ಮಾಡಿದ ಪರಮಾತ್ಮ. ಆಗ ಎಲ್ಲರೂ ಎದ್ರು, ಈ ಹಂದಿ ನಮ್ಮನ್ನ ತಪಶ್ಚರಿ ಕೆಡಿಸ್ತತೆ ಅಂಥೇಳಿ ಎಲ್ಲರೂ ಎದ್ರಿ. ಎದ್ರು ಬಾಣ ತಗೊಂಡು ಹೊಡ್ಯಾಕೈತದ. ಪರಮಾತ್ಮ ನನ್ನ ಬಾಣಕ್ಕೆ ಸತ್ತತೆ ಅಂಥೇಳಿ ಶಿವ ಅಂದ. ಇಲ್ಲ ನಾ ಕೊಂದನೆ ಅಂಥೇಳಿ ಅರ್ಜುನಂದ. ಇಬ್ಬರಿಗೆ ಯುದ್ಧ ಐತ್ರಿ, ವಾಕ್ವಾದ ಐತ್ತು. ವಾಕ್ವಾದ ಹತ್ತಿದಾಗ ಅರ್ಜುನ ಏನು ಬಾಣ ಬಿಡ್ತಿದ್ದಲ್ಲ, ಆ ಬಾಣ ಒಂದು ಪರಮಾತ್ಮನಿಗೆ ತಾಕ್ತಿರ್ಕಿಲ್ಲ. ಕಿರಾತನಾಗಿರತಕ್ಕಂಥ ಆ ಪರಮಾತ್ಮನಿಗೆ ಅರ್ಜುನನ ಬಾಣ ಒಂದು ತಾಕತಿರ್ಕಿಲ್ಲ. ಪರಮಾತ್ಮಗೆ ಹೆಂಗೆ ತಾಕ್ತಾವ್ರಿ? ಸೋತ ಅರ್ಜುನ ಸೋತ ಹಂಗೆ ಬಿಟ್ಟ ಬಾಣ ಒಂದು ತಾಕವಲ್ತು. ಆ ಸಮಯದಲ್ಲಿ ಆವತ್ತಿನ ದಿವಸ ಏನು ಮಾಡಿದ್ದಂದ್ರೆ ಶಿವಪೂಜೆಯನ್ನು ಮಾಡಿರಕ್ಕಿಲ್ಲ ಅರ್ಜುನ. ಲಿಂಗ ಪೂಜೆಯನ್ನು ಮಾಡಿರಕ್ಕಿಲ್ಲ. ಸ್ವಲ್ಪ ನಿಂದ್ರಂದ. ಕಿರಾತ ರೂಪ ತಾಳಿರತಕ್ಕಂಥ ಪರಮಾತ್ಮನಿಗೆ ಒಂದು ಸ್ವಲ್ಪ ನಿಂದ್ರಂದವ ಅರ್ಜುನ. ತಾನು ಹೋದ, ಪುಷ್ಪಾದಿಗಳನ್ನು ಧರಿಸಿ ಅಲಂಕಾರದಿಂದ ಶಿವಪೂಜೆಯನ್ನು ಮಾಡಿದ. ಶಿವಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಬಂದ ನಿತ್ತ ಯುದ್ಧಕ್ಕೆ ಬಾಣ ಬಿಡಲಿಕ್ಕೆ. ಅವಾಗೇನು ಅನಿಸಿತ್ತಂದ್ರೆ, ನನಗೆ ಯಾಕೆ ಹಿಂಗಾಗೈತೆ ಅಂದ್ರೆ ನನ್ನ ಬಾಣ ಒಬ್ಬೊಬ್ಬರಿಗೂ ಎಲ್ಲರಿಗೂ ಕುಂಡ್ರತಾವ, ಇವಾಗ ಯಾಕೆ ಕೂತಿಲ್ಲ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಾ ಶಿವಪೂಜೆಯನ್ನು ಬಿಟ್ಟನಿ. ಬಿಟ್ಟದ್ರ ಸಲುವಾಗಿ ಬಾಣ ಕುಂಡ್ರು ಅಲ್ವತ್ತು ತಿಳ್ಕೊಂಡ ಆ ಅರ್ಜುನ ಅಂದುಕೊಂಡು ಪೂಜೆ ಮಾಡಿ ಪುಷ್ಪಾದಿಗಳನ್ನು ಧರಿಸಿ ಬಂದ ಕಿರಾತನ ಎದುರಿಗೆ ನಿತ್ತ. ಆ ಲಿಂಗಕ್ಕೆ ಧರಿಸಿರತಕ್ಕಂಥ ಪುಷ್ಪಾದಿಗಳು ಹೆಂಗೆ ಕಂಡುಪ ಅಂದ್ರೆ, ಎಲ್ಲಿ ಕಂಡುಪ ಅಂದ್ರೆ ಅರ್ಜುನನಿಗೆ ಆ ಕಿರಾತನ ತಲೆಯ ಮೇಲೆ ಕಂಡು ರೀ. ಆಗ ಮೈಯೆಲ್ಲ ನೀರಿಳಿತು ಅರ್ಜುನನಿಗೆ. ಹೇ ಪರಮಾತ್ಮ, ಅಲ್ಲಿ ಲಿಂಗಕ್ಕೆ ಧರಿಸಿರ್ತಕ್ಕಂಥ ಪುಷ್ಪಾದಿಗಳು ನಿನ್ನ ತಲೆ ಮೇಲೆ ಕೂತವಲ್ಲ, ನೀ ಕಿರಾತ ಅಲ್ಲ. ಕಂಡು ಹಿಡಿದವ ಅರ್ಜುನ.
ನೀ ಸಾಕ್ಷಾತ್ ಶಿವನ ಬಂದದಿ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅರ್ಜುನ. ಮಾಡಿದಾಗ ತನ್ನ ರೂಪವನ್ನು ತೋರಿಸಿ ಪರಮಾತ್ಮ ಏನು ಮಾಡಿದಂದ್ರೆ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ಕೊಟ್ಟ ಅತ್ತ ಕತೆ ಬರ್ತೈತೆ ಪುಣ್ಯಾತ್ಮರೇ. ಯಾಕಂತ ಕೇಳಿದರೆ ಪರಮಾತ್ಮ ಯಾರ ರೂಪ ತಾಳಿ ಬರ್ತಾನನ್ನೋದು ಗೊತ್ತಿಲ್ಲ. ಮೊದಲು ಬರೋದು ಗುರು ರೂಪದಿಂದನೇ ಬರ್ತಾನ. ಅದಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅಂಥ ನಿಜವಾದ ಭಕ್ತಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಆ ಸದ್ಗುರುನಾಥನ ಮೇಲೆ ಭಕ್ತಿ ಇತ್ತಂದ್ರೆ ಎಲ್ಲವೂ ನಮಗೆ ಪ್ರಾಪ್ತಿ ಆಕ್ಕತಿ. ನಮ್ಮಲ್ಲಿ ಭಕ್ತಿನ ಇಲ್ಲ, ಆ ಕಡೆ ಮಾರಿನ ಆಗಂಗಿಲ್ಲ ಅಂದ್ರೆ ಬೇಡ್ರೆ ಏನು ಕೊಡಬೇಕು ದೇವರು? ಇಲ್ಲ. ಒಂದು ಸಲ ನಾ ಇದಕ್ಕೆ ಹೋಗಿನಿ ರೀ, ಸೈದಾಪುರಕ್ಕೆ, ದುರ್ಗಮ್ಮನ ದೇವರ ಕೇಳಕ್ಕೆ ಹೋಗ್ತೀರಿ ಎಲ್ಲರೂ. ನನಗೆ ಕಟ್ಟಿಗೆ ತೊಗೊಂಡು ಬಾ ಅಂದಿದ್ಲಕ್ಕಿ, ಯಾವುದೋ ಬಾರಿವು ಅಗ್ನಿ ಹಾಯಕ್ಕೆ. ಆಗ ಬಂಡಿ ಹುಡ್ಕೊಂಡು ಹೋದೆವು, ತೊಗೊಂಡು ಹೋದೆವು. ಏನು ಬೇಡ್ತಿ? ಬೇಡವ ಅಂದ್ಲು. ಗಂಡು ಮಗನ ಕೊಡ್ತಾನೆ ನನಗೆ ಇನ್ನು ಅಂದ್ಲಕ್ಕಿ. ಆಪ್ರೇಷನ್ ಆಗೈತೆವ ಅನ್ನ. ಆಪ್ರೇಷನ್ ಆದರೂ ಸಹಿತ ನಾ ಕೊಡ್ತಾನೆ ನೋಡಂದ್ಲು. ಬಲ್ಲಿವ ನನಗೇನೂ ಬೇಕಾಗಿಲ್ಲ, ಜ್ಞಾನ ಒಂದ ಕೊಡವ ಅಂತ ಹೇಳಿಕಿ ಸೈದಾಪುರ ದುರ್ಗಮ್ಮಗೆ. ಹೇಳಕ್ಕೆ ಕಾರಣ ಏನು ರೀ ಅಂತ ಕೇಳಿದ್ರೆ, ನಿಜವಾದ ಭಕ್ತಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ಆ ಪರಮಾತ್ಮ ಸದ್ಗುರುನಾಥ ದಯಪಾಲಿಸ್ತಾರೆ, ನಾವು ಬೇಡಿದ್ದನ್ನು ಕೊಡ್ತಾರೆ. ಅವರ ಭಕ್ತಿಗೆ ಪ್ರೀತಿಗೆ ಪಾತ್ರರಾಗಬೇಕು. ನಾವು ಪಾತ್ರರಾಗಕ್ಕೆ ಕಲಿಬೇಕು. ಮೊದಲ ಭಕ್ತಿ ಮಾಡಾಕ ಕಲಿಬೇಕು. ಅದು ಯಾರು ಹೇಳಿದ್ರೂ ಬರಂಗಿಲ್ಲ. ಭಕ್ತಿ ಮಾಡ್ರಿ ಅಂತ ಹೇಳಿದ್ರೆ ಬರಂಗಿಲ್ಲ. ಹೃದಯದಿಂದ ಬರಬೇಕು. ಹೃದಯದಿಂದ ಬತ್ತಪ್ಪ ಅಂತಂದ್ರೆ ನಿಜವಾದ ಭಕ್ತಿ. ಒಮ್ಮೆ ಭಕ್ತಿ ಮನಸ್ಸು ಮಾಡಿತಪ್ಪ ಅಂತಂದ್ರೆ ಅದು ಅಳಿಗಾಡಕ್ಕೆ ಸಾಧ್ಯನೇ ಇಲ್ಲ. ಇದು ಅಂಥ ಭಕ್ತಿಯನ್ನು ನಾವು ನೀವು ಕೂಡಿ ಆ ಸದ್ಗುರುನಾಥನ ಮ್ಯಾಲೆ ಮಾಡಿಕೆರಿಂದ ಮೋಕ್ಷ ಬಂದುನು ಅಂಥೇಳಿ ಎಂಥ ಮಾತು, ಎರಡು ತೊದಲ ನುಡಿಗಳನ್ನು ಹೇಳಿ ಆ ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ. ಶ್ರೀಕೃಷ್ಣ.